3 4 ರಿಲ್ಯಾಕ್ಸ್ ಕೈ ಬದಿಗೆ 1 2 3 4 ರಿಲ್ಯಾಕ್ಸ್ 1 2 3 ಕಾಲಾಗಿ ಬಲಗಾಲ ಎತ್ತಿ 4 ಬಲಗಾಲ ಎತ್ತಿಡು 5 6 ಎಡಗಾಲು 1 2 3 4 5 6 ನಗೋದು ಒಳ್ಳೆಯದು ಈಗ ನಿಧಾನವಾಗಿ ನಿಮ್ಗೆ ಯಾರಿಗೆ ಮೊಣಕಲ್ಲು ನೋವಿದೆ ಅವ್ರು ಮಾಡಬೇಡಿ, ಮೊಣಕಲ್ಲು ನೋವಿದ್ದವ್ರು ಅಷ್ಟೇ ಮಾಡಿ. 1 2 3 4 5 6 ರಿಲ್ಯಾಕ್ಸ್. ನಿಧಾನ ನಿಂತಲ್ಲೇ ಓಡ್ತಾ ಹೋಗಿ, ಎಲ್ಲರೂ ಓಡ್ಬೋದು. ನಿಂತಲ್ಲೇ ಸ್ಲೋ, ಆದ್ರೆ ಮೊಣಕಲ್ಲು ನೋವಿದ್ದವ್ರು ಭಾಳ ಓಡಬೇಡಿ, ಸ್ಲೋ ಮಾಡಿ. ಈಗ ಎಲ್ಲ ಎಕ್ಸರ್ಸೈಸ್ ಮಾಡಿ ಕೂಡ ಹೋಗ್ಬೇಕು. 1 2 ಮತ್ತೆ ಓಡ್ತಾ ಹೋಗಿತ್ತು, ಸಮಾಧಾನ ಓಡ್ತಾ ಹೋಗಿದ್ರಲ್ಲಿ. ಕೈ ಮೇಲೆ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ವಂದೇ ಹರ ಹರ ಮಹಾದೇವ್. ಸ್ಲೋ ಹಾಗೆ ಕೈ ಮುಂದೆ ಬರಕತ್ತೆ ಅದು. ಹಾಗೆ ಪ್ರಾಣಿಗಳೆಲ್ಲ ಮಾಡ್ತಾರೆ, ಹುಡುಗರಿಗೂ ಆರಾಮ ಬಲಕ್ಕಾರ್ಲು ಎಡಗಡೆ ರಿಲ್ಯಾಕ್ಸ್. ಡೀಪ್ ಎಕ್ಸೇಲ್. ಎಷ್ಟು ಸಾಧ್ಯದಷ್ಟು ಉಸಿರು ಒಳಗೆ ತಗೋದು, ಉಸಿರು ಹೊರಗೆ ಹಾಕೋದು ಮಾಡ್ತಾ ಹೋಗಿ. ಈಗ ವಾರ್ಮಪ್ ಆಯ್ತಲ್ಲ. ರಿಲ್ಯಾಕ್ಸ್. ಈಗ ಹೊಟ್ಟೆ ಭಾಗ ಕಡಿಮೆ ಮಾಡ್ಬೇಕಾ ನೋಡಿ. 1 ಬಲಕ್ಕೆ ಕೊಟ್ಟೆ, ನೀವೇನು ಒಂದಾದ್ ಬಿಡ್ರಿ, ಬರೀ ತಂದ 2 3 ಕಾಲು ಕೂಡಿಸಿರ್ಲಿ 4 ಇದನ್ನ ಬೇಗ 1 2 3 4 ರಿಲ್ಯಾಕ್ಸ್. ಈಗ ಬಲಗಾಲ ಮುಂದೆ, ಕೈ ಹಿಂದೆ ಎಡಗೈ, ಬಲಗೈ ಮೇಲೆ, ಮುಂದಿನ ಕಾಲು ಬೆಂಡ್ ಮಾಡ್ರಿ ಸ್ವಲ್ಪ. ಗುಡ್. ಇದರಿಂದ ಸೊಂಟ ನೋವು ಕಡಿಮೆ ಮಾಡ್ತದೆ, ಕಾಲು ಮಜಬೂತ್ ಆಗ್ತವೆ, ಶರೀರ ಮುಂದೆ ಬಾಗಿದ್ದು ಹಿಂದೆ ಬಾಗ್ತದೆ. 2 ಎಡಗೈ ಮೇಲೆ 3 ಗುಡ್, ಚೆನ್ನಾಗಿ ಮಾಡ್ರಲ್ಲ. 4 ಬಲಗಾಲ ಮುಂದೆ 5 6 ಸ್ಲೋ 7 8 ಎತ್ತು ತಗೋ ಸ್ಲೋ 9 10 11 12 1 ಕೈ ಮೇಲೆ 2 ಕಾಲ್ ಮೇಲೆ 3 4 ನಿಲ್ರಿ ಸ್ವಲ್ಪ 5
6 7 ಕಾಲು ಅಗಲ ಮಾಡಿ ನಿಲ್ಲಿ 1 ಬಲಕ್ಕೆ ಹೊರಡ್ರಿ ನಿಮ್ಮ ಬಲಕ್ಕೆ 2 ನಿಮ್ಮ ಬಲಕ್ಕೆ ಕೈ ಸೀದಾ ಇರಲಿ 3 ಕೈ ಸೀದಾ 4 ಇದು ಬದಿಗೆ ಸ್ಟ್ರೆಚಿಂಗ್ ಮಾಡ್ತದೆ 5 6 7 8 9 ರಿಲ್ಯಾಕ್ಸ್ ನಿಮ್ಗೆ ಎಷ್ಟಾಗ್ತದೆ ಅಷ್ಟೇ ಮಾಡಿ 1 ಬಲಗಲ್ ಮುಂದೆ ಕೈ ಹೀಗೆ 2 ನೋಡಿ ಎಷ್ಟಾಗ್ತದೆ ಅಷ್ಟು ಮುಂದಿನ ಕಾಲು ಬೆಡ್ ಮಾಡಿ ಹಿಂಗೆ ಮಾಡೋದು ವೀರಭದ್ರಾಸನ ಇದು 1 ಇಲ್ಲಿ ಸ್ವಲ್ಪ ವಾಪಸ್ ಬನ್ನಿ ಅಪೋಸಿಟ್ ಕೈ ಮುಂದೆ ಮಾಡಿ ಸ್ಲೋ ಮಾಡ್ತಾ ಹೋಗಿ ವಾಪಸ್ ಬನ್ನಿ ಚೆನ್ನಾಗಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಆಸನ 1 ಮಾಡಬೇಡಿ ಉಳಿದವರೆಲ್ಲ ಮಾಡಿ ವೃಕ್ಷಾಸನ ಅಂತಾರೆ 4 5 ಅಪೋಸಿಟ್ 1 2 3 4 5 6 ಯಾವ ಆಸನದು 1 inhale 2 3 4 ಇದರಿಂದ ಜೀರ್ಣಕ್ರಿಯೆ ಚಲೋ ಮಾಡ್ತದೆ 1 inhale slow 2 exhale ಕಾಲು ಮಲ್ಕೊಂಡು ಹೋದ್ರೆ ಬೇಡ 3 inhale 4 1 ಮುಂದಕ್ಕೆ ಬಾದ್ರಿ 2 3 4 5 1 2 ಕೈ ಗಮನಿಸಲ್ಲ ಯಾರು ಬರ್ತದೆ ನೋಡಿ ಕೂಡ 1 2 ಈಗ ಡೀಪ್ ಇನ್ಹೇಲ್ ಎಕ್ಸೇಲ್ ದೀರ್ಘ ಉಸಿರಾಟ ಮಾಡ್ತಾ ಹೋಗಿ ಆರಾಮ್ ಕೂತ್ಕೊಳ್ಳಿ ಕಾಣಿಸ್ತದಲ್ಲ ಎಲ್ಲರಿಗೆ ಕೈ ಮುಂದೆ 1 ಮುಷ್ಟಿ ಮಾಡಿ 2 3 4 ಹೆಬ್ಬೆರಳು ಒಳಗಾಕಿ 5 6 1 2 3 4 5 6 1 2 ಸ್ಲೋ ಮಾಡ್ತಾವೆ ಚೆನ್ನಾಗಿ ಮಾಡ್ತಾರಲ್ಲ ಮಾಡ್ತೀವಿ ಹಾಂ ಕುತ್ತಿಗೆ ನೋವಾಗಿ ಮಾಡ್ತೀವ್ರಿ ನಾವು ಬಂದಾಗ ಹಾಂ ರಿಲ್ಯಾಕ್ಸ್ ಹಾಂ ಕೈ ಹೀಗೆ ಬದಿಗಡಿ ಸ್ಲೋ ಹೋಗ್ಬೇಕಾ ಉಸಿರು ತಗೋತ ಗಡ್ಬಡ್ ಮಾಡಬೇಡಿ ನೋಡಿ ಉಸಿರು ಒಳಗೆ ಸ್ಲೋ ಉಸಿರು ಒಳಗೆ ತುಂಬ್ತಾ ಎಲ್ಲ ಏಕಕಾಲಕ್ಕ 1 ಉಸಿರು ಹೊರಗೆ ಬಿಡ್ತಾ ನಿಧಾನ ಉಸಿರಾಟದೊಂದಿಗಿರಬೇಕು ಇದರಿಂದ ಏಕಾಗ್ರತೆ ಹೆಚ್ಚಾಗ್ತದೆ 1 inhale
inhale, 2 exhale, 1 inhale, गोलाकार opposite, 1 2 ಇದರಿಂದ ಇದು ಎಲ್ಲ ವೇಟ್ ಕಡಿಮೆ ಮಾಡ್ತದೆ ಕೈಗೆ. ಇದು ಡಮರು ಬಾರಿಸ್ತಾರಲ್ಲ ಆಗ ಭಾಳ ಮಾಡಿದ್ರೆ ಕೈ ನೋವು ನೋಡ್ತಾವೆ. ನೋವಾತಾವ ಅಂದ್ರೆ ಮೊದಲೇ ಬಿಟ್ಬಿಟ್ರು. 1 2 3 4 5 6 1 2 3 4 5 ಇಲ್ಲ. ಈಗ ಕೈ ಹಿಂದಿಡಿ. 1 ಉಸಿರು ಒಳಗೆ, ಕುತ್ತಿಗಿಂದ ಕುತ್ತಿಗೆ ಮುಂದೆ, ಉಸಿರು ಹೊರಗೆ, ಉಸಿರು ಒಳಗೆ, ಕುತ್ತಿಗೆ ಹಿಂದೆ, ಉಸಿರು ಹೊರಗೆ, ಕುತ್ತಿಗೆ ಮುಂದೆ. ಕುತ್ತಿಗೆ ನೋವು ಕಡಿಮೆ ಆಗ್ತದೆ. ಹಾಂ, ಬಲಕಿವೆಯನ್ನು ಬಲಭುಜಕ್ಕೆ ಮುಟ್ಟಿಸ್ರಿ. 2 ಎಡ ಭುಜಕ್ಕೆ ಎಡಗಿವಿ. 3 4 5 ರಿಲ್ಯಾಕ್ಸ್. ಈಗ ಇದನ್ನು ಗೋಲಾಕಾರ ತಿರುತ್ತಾ ಹೋಗ್ರಿ ನಿಧಾನವಾಗಿ, ಎಷ್ಟು ಸಾಧ್ಯವಷ್ಟು. ಮತ್ತೆ ವಿರೋಧ ದಿಸೆಯಲ್ಲಿ ಮಾಡ್ತಾ ಹೋಗಿ. ರಿಲ್ಯಾಕ್ಸ್. ಕೈ ಹೀಗಿಡ್ರಿ. ಈಗ ನಿಮ್ಗೆ ಹಸಿವೆ ಚೆನ್ನಾಗಿ ಆಗಬೇಕು, ದಣಿವೆಲ್ಲ ನಿವಾರಣೆ ಆಗಬೇಕು, ಕರಳುಗಳಿಗೆಲ್ಲ ಎಕ್ಸಸೈಸ್ ಆಗಬೇಕು, ಮತ್ತು ನಿಮ್ಮ ಖಿನ್ನತೆ ಮಾನಸಿಕ ದೂರ ಆಗಬೇಕು. ಹಾಗಾದ್ರೆ ಏನು ಮಾಡಬೇಕು? ನಗಬೇಕು. ಈಗ ಅದನ್ನ ಹೆಂಗೆ ನಗಬೇಕು ಅಂದರೆ, ಸಾದಾ ನಗುನಲ್ಲಿ ಬೇರೆ, ಇದು ವಿಶೇಷ ನಗು ಅಂದರೆ ನೀವು ಹಿಂದಕ್ಕೆ ಬಾಯಿಗೆ ಎಷ್ಟು ನಗುತ್ತರಲ್ಲ ಅಷ್ಟು ಇಲ್ಲಿ ಕರಳುಗಳಿಗೆಲ್ಲ ಏನು ಮಾಡ್ತದೆ, ಎಕ್ಸಸೈಸ್ ಆಗ್ತದೆ. ಕರಳುಗಳಿಗೆಲ್ಲ ಸ್ಟ್ರೆಚಿಂಗ್ ಮಾಡ್ತದೆ, ಹಿಗ್ಗೋದು ಕುಗ್ಗೋದು ಮಾಡ್ತದೆ, ಪಚನ ಚಲೋ ಮಾಡ್ತದೆ, ಜೀರ್ಣಕ್ರಿಯೆ ಚಲೋ ಆಗ್ತದೆ, ಮತ್ತು ನಿಮ್ಮದು ದಣಿವೆ ಆಯಸ್ಸೆಲ್ಲ ದೂರ ಆಗ್ತದೆ. ಕೈ ಹೀಗಿಡ್ರಿ, ಉಸಿರು ತಗೊಳ್ಳಿ. ಹಿಂದಕ್ಕೆ ಬಾಯಿಗೆ ನಗ್ಬೇಕು ಹಂಗೆ. ಉಸಿರೊಳಗೆ ಜೋರ. ಎಷ್ಟು ಸಾಧ್ಯವಷ್ಟು ನಾಲಿ ಹೊರಗ್ತದೆ. ಈಗ ಇಲ್ಲಿ ಹುಲಿ ಸಿಂಹಗಳು ಭಾಳ ಅದಾವೆ, ನೀವು ಒಂದಿಷ್ಟು ಆಗ್ಬಿಡೋದು. ನಿಮ್ಮ ಬಲಗಡೆ ಭಾಳ ಒತ್ತು ಬಿಡಿದ್ರೆ ಸುಮ್ಮನೆ ಮುಚ್ಚೋದಾಗಿ ಎಡಗೈ ಮೇಲೆ ಎಡಗೈ ಮೇಲೆ ಕೈ ಕೆಳಗೆ ಬಂದಾಗ ಉಸಿರು ಹೊರಗೆ ಹಾಕ್ಬೇಕು ಮತ್ತು ಬಾಯಿ ಮುಚ್ಚಿರ್ಬೇಕು. ಏನು ಬರ್ಬೇಕು
ಎಡಗಡೆ ಮುಚ್ಚಿ ಬಲಗಡೆ ಕೈ ಮೇಲೆ ಇದರಿಂದ ನಿಮ್ಮ ನಾಭಿಸ್ಥಾನದಿಂದ ಉಸಿರೆಲ್ಲ ಹೊರಗಡೆ ಆಗೋದ್ರಿಂದ ಉಸಿರಾಟದ ಕ್ರಿಯೆ ಉಸಿರಾಟದ ತೊಂದರೆ ನಿವಾರಣೆ ಆಗ್ತದ, ಅಸ್ತಮ ತೊಂದರೆ ನಿವಾರಣೆ ಆಗ್ತದ ಮತ್ತು ಅಶುದ್ಧ ಹಣ್ಣು ಹಾಕೋದ್ರಿಂದ ಶರೀರ ಸಂತುಲನವಾಗಿರ್ತದ. ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತಾರೆ. ಆ ಬಳಿಕ ಹೃದಯ ಮಜಬೂತ ಆಗಿರ್ತದ. ಆ ಬಳಿಕ ನಿಮ್ಮ ಮುಖ ಚಹರದಲ್ಲಿ ಸುಂದರತೆ ಹೆಚ್ಚಾಗ್ತದ. ಮತ್ತು ಈಗ ನೋಡ್ರಿ ನೀವೆಲ್ಲ ಏನಾಗ್ತದೆ, ಉಸಿರಾಟದ ಈ ಮೂಗನ್ನು ಮೊದಲು ಸ್ವಚ್ಛ ಅದನ್ನು ಆಗ್ತದೆ. ಎಲ್ಲ ಕ್ರಿಯೆಗಳು ಇದರಲ್ಲಿ ಬರ್ತವೆ. ಇದಕ್ಕೆ ಯಾವುದಂತಾರೆ? ಭಸ್ತ್ರಿಕಾ ಪ್ರಾಣಾಯಾಮ. ಎರಡು ಕೈ ಮೇಲೆ ಉಸಿರೊಳಗಾಕ್ರಿ. ಕೈ ಪೂರ್ಣ ಮೇಲೆ, ಕೈ ಪೂರ್ಣ ಮೇಲೆ ಆಕಾಶಕ್ಕೆ ಮುಟ್ರಿ. ರಿಲ್ಯಾಕ್ಸ್. ನೀವು ಕೆಲವರು ಮಾಡುವಾಗ ಏನು ಮಾಡ್ಬೇಕು ಗೊತ್ತಾ? ಹಿಂಗೆ ಮಾಡಬಾರ್ದು. ಸರಿ ಸಿದನೇ ಇರಬೇಕು. ಬರೀ ಕೈ ಅಷ್ಟೇ ಹಿಂಗೆ ನೋಡಿ, ಹಿಂಗೆ. ಹಾಂ, ಗುಡ್. ಗೊತ್ತಾಯ್ತಾ? ಇದಕ್ಕೆ ಯಾವ್ದಂತಾರೆ? ಇದು ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಪ್ರಕಾರ 2. ಕೈಗಿಡ್ರಿ, ಉಸಿರೊಳಗೆ ಕೈ ಸೀದಾ. ಒಮ್ಮೆ ಉಸಿರು ಒಳಗೆ ತೊಗೊಂಡ್ರಂದ್ರೆ ಒಂದು 10 ಸಲ ಉಸಿರು ಹೊರಗೆ ಹಾಕ್ಬೇಕು. ಉಸಿರು ಯಾವಾಗ ಹೊರಗೆ ಹಾಕ್ತಿರಲ್ಲ, ಹೊಟ್ಟೆ ಒಳಗೆ ಹಾಕೋಬೇಕು. ಎಲ್ಲ ಗ್ಯಾಸ್ ಎಲ್ಲ ಹೊರಗೆ ಹಾಕ್ತದಲ್ರಿ, ಗ್ಯಾಸ್ ಯಾವಾಗ ನೋಡಿ ಈ ಥರ. ಹೊಟ್ಟೆ ಒಳಗೆ ಹೋಗ್ಬೇಕು. ರಿಲ್ಯಾಕ್ಸ್. ಕೈ ಕೈಯಿಂದ ಬೆರಳು ಹಚ್ಚಿರಿ. ಈಗ ಇದು ಬ್ರಷ್ ಮಾಡೋದು ಹೊಟ್ಟೆ ಒಳಗೆ. ರಿಲ್ಯಾಕ್ಸ್. ಈಗ ನೀನೆಲ್ಲ ಇದ ಬರಕತ್ತವಲ್ಲ. ಕೈಗಳ ಮೇಲೆ ಇಡ್ರಿ, ಮೊಣಕಲ್ ಮೇಲೆ. ಬೆನ್ನು ಹಿಂದೆ ಮಾಡಿ ಉಸಿರೊಳಗೆ ತಗೋರಿ. ಪೂರ್ಣ ಉಸಿರು ಹೊರಗೆ ಹಾಕ್ರಿ. ಕುತ್ತಿಗೆ ಎದೆಗೆ ಬಿಟ್ಟಿರಲಿ. ಈ ಕೈಗಳನ್ನು ಒತ್ತಿ ಹೊಟ್ಟೆಯನ್ನು ಒಳಗೆ ಹಾಕೋಬೇಕು. ಹಿಂಗೆ ಹೊಟ್ಟೆ ಒಳಗೆ ಹಾಕೊಂಡು ನಿಲ್ಸ್ರಿ. ಇದಕ್ಕೆ ಬಾಹ್ಯ ಪ್ರಾಣಾಯಾಮ ಅಂತಾರ. ನಿಮ್ಮ ಶಕ್ತಿ ಅಂತಃಶಕ್ತಿ ಹೆಚ್ಚಾಗ್ತದ. ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳನ್ನೆಲ್ಲ ನಿವಾರಣೆ ಮಾಡ್ತದೆ. ಎಷ್ಟು ಸಾಧ್ಯದಷ್ಟು ಹೇಳ್ಕೊಂಡು ನಿಲ್ಲಿಸ್ಬೇಕು ಹೊಟ್ಟೆ ಒಳಗೆ. ಮತ್ತೊಮ್ಮೆ ಪುನಃ ಉಸಿರೊಳಗೆ, ಉಸಿರು ಹೊರಗೆ. ನೋಡ್ರಿ, ನಾ ಕೈ ಹೇಗೆ ಸೀದಾ ಇಡ್ತೀನಿ, ಈ ಥರ ಒತ್ತಬೇಕು, ಪ್ರೆಶ್ ಮಾಡಬೇಕು. ಹೊಟ್ಟೆ ಒಳಗೆ ಹೇಳ್ಕೊಂಡು ನಿಲ್ಲಿಸೋದು ಸಾಧ್ಯದಷ್ಟು. ಲಾಸ್ಟ್ ನಮ್ಮ ಉಸಿರೊಳಗೆ, ಉಸಿರು ಹೊರಗೆ, ಹೊಟ್ಟೆ ಒಳಗೆ. ಕೈ ಸೀದಾ, ಬೆನ್ನು ಸೀದಾ, ಮುಖ ಅಷ್ಟೇ ಮುಂದೆ. ರಿಲ್ಯಾಕ್ಸ್. ಈಗ ಉಸಿರು ಒಳಗೆ, ಉಸಿರು ಹೊರಗೆ. ಹೊಟ್ಟೆ ನೋಡ್ರಿ ಮೇಲೆ ಕೆಳಗ, ಹೊಟ್ಟೆ ಮೇಲೆ ಕೆಳಗೆ, ಮೇಲೆ ಕೆಳಗೆ ಬನ್ನಿ ಗುರುಗಳೇ. ಹೊಟ್ಟೆ ಮೇಲೆ ಕೆಳಗೆ ಸಾಧ್ಯದಷ್ಟು. ಪುನಃ ಮತ್ತೊಂದು ಉಸಿರು ಒಳಗೆ, ಉಸಿರು ಹೊರಗೆ, ಹೊಟ್ಟೆ ಮೇಲೆ ಕೆಳಗೆ. ಬನ್ನಿ ಗುರು, ಇಲ್ಲಿ ಬನ್ನಿ. ನೋಡಿ, ಹಿಂಗ ಹೊಟ್ಟೆಯನ್ನು ತಿರುವ್ರಿ. ನೀವು ತಿರುಗ್ಬೇಡ್ರಿ ಹೊಟ್ಟೆ. ಹೊಟ್ಟೆ ಹೊಟ್ಟೆ ತಿರುಗ್ಬೇಕು. ಹಾಂ, ಮತ್ತೆ ಅಪೋಸಿಟ್. ಹಾಂ, ನೋಡಿ
ರಿಲ್ಯಾಕ್ಸ್. ಬಲಗಡೆ ಮುಚ್ಚಿ, ಹೊರಳೆ ಮುಚ್ಚಿ, ಎಡಗಡೆ ಉಸಿರು ತಗೊಳ್ಳಿ, ನಿಲ್ಲಿಸಿ, ಬಲಗಡೆ ಉಸಿರು ಹೊರಗೆ ಹಾಕ್ರಿ, ಕೈ ಮುಕ್ತ ಹಿಂಗೆ, ಬಲಗಡೆಯಿಂದ ಉಸಿರು ಒಳಗೆ ತಗೊಳ್ಳಿ, ನಿಲ್ಲಿಸಿ, ಎಡಗಡೆ ಉಸಿರು ಹೊರಗೆ ಹಾಕ್ರಿ, ಎಡಗಡೆ ಉಸಿರು ಒಳಗೆ ತಗೊಳ್ಳಿ, ನಿಲ್ಲಿಸಿ, ಬಲಗಡೆ ಉಸಿರೊಳಗೆ ಹಾಕಿ. ಇದಕ್ಕೆ ಅನುಲೋಮ ವಿಲೋಮ ಅಂತಾರೆ. ಪ್ರತಿ ನಾಡಿಗಳೆಲ್ಲ ಶುದ್ಧಿ ಆಗ್ತವೆ. ರಕ್ತ ಶುದ್ಧಿ, ನಾಡಿ ಶುದ್ಧಿ, ಶರೀರ ಹಗುರತೆ ಆಗ್ತದೆ ಮತ್ತು ಅನೇಕ ಸಮಸ್ಯೆ ರೋಗಗಳನ್ನು ನಿವಾರಣೆ ಮಾಡ್ತದೆ ದಿನ ಮಾಡೋದ್ರಿಂದ. ಎಡಗಡೆ ತಗೋದು ನಿಲ್ಲಿಸೋದು, ಬಲಕ್ಕೆ ಬಿಡೋದು, ಬಲಕ್ಕೆ ತಗೋದು ನಿಲ್ಲಿಸೋದು, ಎಡಕ್ಕೆ ಬಿಡೋದು. ಆ ಬಳಿಕ ಕಿವಿ ತೊಂದರೆ, ಕಿವಿ ಕೇಳೋದು ಕಡಿಮೆ ಇರ್ತದೆ. ಆ ಬಳಿಕ ಕಣ್ಣಿನ ತೊಂದರೆ, ಆ ಬಳಿಕ ಈಗ ವಯಸ್ಸಾದ ಬಳಿಕ ಇವೇನಾಗ್ತವೆ, ಸ್ವಲ್ಪ ಒಳಗೆ ಹೋಗ್ತವೆ. ಇವೆಲ್ಲ ಸರಿ ಮಾಡೋದಕ್ಕಾಗಿ ಒಂದು ಷಣ್ಮುಖ ಪ್ರಾಣಾಯಾಮ ಅಂತ ಮಾಡೋದು. ಹೇಗೆ ಮಾಡೋದು ನೋಡ್ರಿ ಒಂದ್ಸಲ. ನಿಮಗೆ ಸಿಟಿ ಬರಲಿ ಬಿಡಲಿ, ಇದೊಂದು ಬಾಯಿಂದ ಉಸಿರು ತುಂಬೋದಿಲ್ಲ. ಫ್ರೆಶ್ ಮಾಡಿ ಕಿವಿ ಕಣ್ಣಿನಿಂದ ಉಸಿರು ಹೊರಗೆ ಹೋಗ್ಬೇಕು. ಕಣ್ಣು ಮುಚ್ಚಂಗಿಲ್ಲ. ಮತ್ತೆ ಸ್ಟಾರ್ಟ್ ಮಾಡೋಣ. ಪ್ರೆಶ್ ಮಾಡಿ, ಒಳಗಿಂದ ಒಳಗೆ ಪ್ರೆಶ್ ಮಾಡಿರಿ. ಕಣ್ಣಿನಿಂದ ಮತ್ತು ಕಿವಿಯಿಂದ ಹೋಗೋದು ನಿಮ್ಗೆ ಅನುಭವಕ್ಕೆ ಬರ್ತದ. ಎಲ್ಲಿ ಬಿಡಕತ್ರಿ ಅಜ್ಜಿ? ನನ್ನ ಕಿವಿಯಿಂದ ಹೋಗಿಲ್ಲ. ಹೋಗ್ತದ ಕಿವಿಗ? ಕಿವಿಲಿ ಹೋಗ್ತದ? ಕಣ್ಣಲ್ಲಿ ಗೊತ್ತಾಗಲ್ಲ. ಹೋಗ್ತದೆ ಲಾಸ್ಟ್ ನಮ್ಮೆ. ಇದು ಒಂದು 10 ಸಲ ಮಾಡೋದು. ಈಗ ಈ ಹಲ್ಲುಗಳಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಆಗೋಕ್ಕಾಗಿ ಬಾಯಿ ಸ್ವಲ್ಪ ತೆಗೆದಂಗೆ ಬಲಕ್ಕೊಮ್ಮೆ ಎಡ್ಕೊಮ್ಮೆ ಉಳಿಸೋದು. ಬಂಗಾರ ಹಾಕ್ಸನ್ ಬಿಡು. ಈಗ ಕೆಲವ್ರಿಗೆ ಯಾರಿಗೆ ಗಂಟಲು ನೋವು ಇರ್ತದ, ಥೈರಾಯ್ಡ್ ತೊಂದರೆ ಇರ್ತದ, ಅವರು ನಮ್ಮ ಧ್ವನಿ ಕೆಡ್ತಿರ್ತದ, ಆಮೇಲೆ ಮೇಲೆ ಮೇಲೆ ಗಂಟಲು ಕೆಡ್ತದ. ಅವ್ರು ಏನು ಮಾಡೋದು, ಉಸಿರು ತಗೊಳ್ಳೋದಾಗಿಲ್ಲ ಧ್ವನಿ ಮಾಡೋದು. ಹಿಂಗೆ ಇದಕ್ಕೆ ಉಜ್ಜಾಯಿ ಅಂತಾರೆ. ಇಲ್ಲಿ ಉಜ್ಜುತ್ತದ ಏನಂತಾರೆ, ಉಜ್ಜಾಯಿ ಪ್ರಾಣಾಯಾಮ. ಈಗ ನಮ್ಮ ತಲೆಯಲ್ಲಿ ಓಂಕಾರದ ಧ್ವನಿ ಕೇಳಬೇಕು ಹೆಚ್ಚು ಚೆನ್ನಾಗಿ, ಮತ್ತು ತಲೆ ಯಾವಾಗಲೂ ಶಾಂತವಾಗಿರಬೇಕು, ಮತ್ತು ಮಾನಸಿಕಗಳೆಲ್ಲ ದೂರ ಆಗಬೇಕು. ನಮಗೆ ಸಕಾರಾತ್ಮಕ ಒಳ್ಳೆಯ ವಿಚಾರಗಳು ಉತ್ಪನ್ನ ಆಗಬೇಕಂದ್ರೆ ಈಗ ನೋಡ್ರಿ, ನೀವು ಮಾಡಬೇಡ್ರಿ. ಮೊದಲು 2 ಕಿವಿ ಒಳಗೆ ಹಾಕ್ಬೇಡ್ರಿ, ಬೆರಳು ಹೊರಗೆ ಮುಚ್ಚಿ. ಮೊದಲು ಒಂದು ಸಲ ನೋಡಿ, ಕಣ್ಣುಗಳು ಮುಚ್ಚಿ ಉಸಿರು ಒಳಗೆ ತೊಗೊಳ್ಳೋದು ಮೂಗಿನಿಂದ. ಬಿಡುವಾಗ ಈ ಥರ ಒಂದು 5 ಸಲ ಮಾಡೋದು. ಗೊತ್ತಾಯ್ತಾ? ಸ್ಟಾರ್ಟ್. ಸೀದಾ ಕೊಡಿ, ಕಣ್ಣಿನ ಮೇಲೆ ಬೆರಳು ಬಿಡ್ರಿ, ಮೂಗಿನಿಂದ ಉಸಿರೊಳಗೆ ತಗೋರಿ. ಸ್ಟಾರ್ಟ್. ಅವಾಗ
ಮತ್ತೆ ಜೋರು ಮಾಡ್ತಾ ಹೋಗಿ. ಸ್ವಲ್ಪ ಹೊತ್ತು ಹಾಗೆ ಕೊಡು ಕೊಡು. ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಕುಂತು ಎರಡು ಕೈಗಳು ಬದಿಗಡಿ ಉಸಿರು ಬಿಡ್ತಾ ಹಣೆ ಹತ್ತದ ನಲ್ಕ. ಉಸಿರು ತಗೊಳ್ತಾ ಮೇಲೆ ಏರಿ ಕೈಗಳು ಚೆನ್ನಾಗಿ ಉಜ್ಜಿ ಮುಖಕ್ಕೆ ಹಚ್ಚಿದ್ರೆ ಕಂಟೆ ಬಾರಪ್ಪ ಇಲ್ಲಿ ತಾಪಿಡು.